ಇನ್ನು ಮುಡಾ ಅಕ್ರಮದ ವಿರುದ್ಧ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ನಡೆಸ್ತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಇದೇ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ಕಲಬುರಗಿಯಲ್ಲಿ ಪಿಎಸ್ಐ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಒಂದೊಂದೇ ಆಗಿ ಹಗರಣಗಳು ಬರ್ತಾ ಇದ್ದಾವೆ. ಇದಕ್ಕೆ ಉತ್ತರ ಕೊಡಬೇಕಿದೆ. ಕಲಬುರಗಿಯಲ್ಲಿ ಈಗಾಗಲೇ ಪಿಎಸ್ಐ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಭ್ರಷ್ಟ ಸರ್ಕಾರ ಅಧಿಕಾರದಿಂದ ಕಿತ್ತೆಸಬೇಕು, ಆ ಕುಟುಂಬಕ್ಕೆ ನ್ಯಾಯವನ್ನ ಕೊಡಿಸಬೇಕು, ಅದಕ್ಕಾಗಿ ಹೋರಾಟ ಮಾಡ್ತೀವಿ ನಾವು. ಈ ಭ್ರಷ್ಟ ಸರ್ಕಾರ ಅಧಿಕಾರದಿಂದ ಕಿತ್ತೊಗಿಬೇಕು ಅಂತ ಆರ್ ಅಶೋಕ್ ಅವರು ಪಾದಯಾತ್ರೆಯಲ್ಲಿ ಮಾತನಾಡಿರುವಂತದ್ದು. ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಾದಯಾತ್ರೆ ಇನ್ನೇನು ಮದ್ದೂರ್ಗೆ ಎಂಟ್ರಿ ಆಗ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ನಮ್ಮ ಜೊತೆ ಇದ್ದಾರೆ. ಅವರು ಈ ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಎಲ್ಲ ಹೇಳ್ತಾರೆ, ಏನೆಲ್ಲ ಒಂದು ರಣತಂತ್ರಗಳನ್ನ ಹೂಡಿದ್ದಾರೆ ಅನ್ನೋದು ಕೂಡ ಕೇಳೋಣ. ಸರ್ ನಮಸ್ತೆ. ಇವತ್ತು 4ನೇ ದಿನದ ಪಾದಯಾತ್ರೆ ನಡೀತಾ ಇದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಏನೆಲ್ಲ ಒಂದು ಎಚ್ಚರಿಕೆ ಕೊಡ್ತಾ ಇದೆ? ನಾವು ಸಿದ್ದರಾಮಯ್ಯನವ್ರಿಗೆ ಹಾಗೂ ರಿಟೈರ್ಡ್ ಆಗ್ತಾ ಇದ್ದೀರಾ, ಈ 14 ಸೈಟನ್ನು ವಾಪಸ್ಸು ಕೊಟ್ಬಿಟ್ಟು ಗೌರವವಾಗಿ ರಿಟೈರ್ಡ್ ಆಗೋಕ್ಕೆ ಒಂದು ಅವಕಾಶ ಮಾಡ್ಕೊಳ್ಳಿ. ಎರಡನೇದು, ತಾವು ನಾನು ಕ್ಲೀನ್ 40 ವರ್ಷ ಕ್ಲೀನ್ ಅಂತಿರಲ್ಲ, ಕ್ಲೀನ್ ಇದ್ರೆ CBI ತನಿಖೆ ಕೊಡಿ. ತಪ್ಪಿಲ್ಲ ಅಂದ್ರೆ CBIನವರಾಗಲಿ FBIನವರಾಗಲಿ SIT ಏನು ಮಾಡ್ತಾರೆ ನಿಮ್ಮನ್ನು? ಇಲ್ಲಿ ನೀವು ತಪ್ಪಿಸ್ಕೊಂಡು ಓಡ್ತಾ ಇರೋದು ನೋಡಿದ್ರೆ ನೀವು ಇದರಲ್ಲಿ ಭಾಗಿಯಾಗಿರೋದು ಸ್ಪಷ್ಟವಾಗಿ ಆಗ್ತಾ ಇದೆ. ನಿಮ್ಮ ಹೆಸರು ಹೇಳ್ಕೊಂಡು 400-500 ಸೈಟು ಲೂಟಿ ಹೊಡೆದಿದ್ದಾರೆ. ಇವೆಲ್ಲವನ್ನು ಬಡವರಿಗೆ ಕೊಡಬೇಕಾಗಿರೋದು ಅದಕ್ಕೋಸ್ಕರ ನಮ್ಮ ಡಿಮ್ಯಾಂಡು ರಾಜೀನಾಮೆ ಕೊಟ್ಟು ತನಿಖೆಯನ್ನೇ ಎದುರಿಸಿ. ನಿನ್ನೆ ನೀವು ಕಲಬುರಗಿಗೆ ಹೋಗಿದ್ರಿ, PSI ಅವ್ರ ಮನೆಗೆ ಆತ್ಮಹತ್ಯೆ ಮಾಡ್ಕೊಂಡಂತ PSI ಅವ್ರ ಮನೆಗೆ ಭೇಟಿ ಕೊಟ್ಟಿದ್ರಿ. ಹೇಗಿದೆ ಸರ್ ಪರಿಸ್ಥಿತಿಯಲ್ಲಿ? ಅಲ್ಲಿ ಇಡೀ ಆ ಊರಿನ ಜನ ಎಲ್ಲ ಹೇಳ್ತಾರೆ, ಈ MLA ಲೂಟಿ ಹೊಡಿತಾ ಇದ್ದಾರೆ. ಕೇಳಿರೋದು ನಿಜ, 30-40 ಲಕ್ಷ ಕೇಳಿದ್ದಾರೆ. ಅವರು ದಲಿತರ ಕುಟುಂಬ, ಸಣ್ಣ ಮನೆಯಲ್ಲಿ ಇದ್ದಾರೆ. ಅವರು 20-30 ಮನೆಯಲ್ಲಿ ಇದ್ದಾರೆ. ಅವ್ರು ಹೆಂಗೆ 20-30 ಲಕ್ಷ ಕೊಡ್ತಾರೆ? ಅದರಿಂದ ಇಲ್ಲಿ ಅದೇನು ಹೇಳ್ತಾರಲ್ಲ, ದೊಡ್ಡ ಮಗಳು ಚಾಲಿ ಮನೆ ಮಂದಿಗೆಲ್ಲ ಅನ್ನಂಗೆ ಮುಖ್ಯಮಂತ್ರಿನೇ ಲೂಟಿ ಮಾಡಕ್ಕೆ ಇಳಿದವ್ರೆ, MLAಗಳು ಲೂಟಿ ಮಾಡ್ತಾರೆ. ಇವ್ರಿಗೆ ಕಾನ್ಫಿಡೆನ್ಸ್ ಹೊರಟೋಗ್ಬಿಟ್ಟಿದೆ. ಇನ್ನು ಈ ಸರ್ಕಾರ ಇರಲ್ಲ ಅಂದ್ಬಿಟ್ಟು MLAಗಳೆಲ್ಲ ಕಾಂಗ್ರೆಸ್ MLAಗಳು ಲೂಟಿ ಹೊಡೆಯಕ್ಕೆ ಹೊರಟು ಬಿಟ್ಟಿದ್ದಾರೆ. ಈ ಪ್ರಕರಣದಲ್ಲಿ, ಆತ್ಮಹತ್ಯೆ ಪ್ರಕರಣದಲ್ಲಿ ಪಾದಯಾತ್ರೆ ಬಳಿಕ ಏನಾದ್ರು ಹೋರಾಟಕ್ಕೆ ಏನಾದ್ರು ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದೆಯಾ? ಹೌದು, ಇಲ್ಲಿಗೆ ಇದನ್ನ ಬಿಡಲ್ಲ, ನಾವು ಹೋರಾಟವನ್ನ ಮುಂದುವರಿಸ್ತೀರಿ. ಎಲ್ಲಿವರೆಗೂ ಈ ಕಾಂಗ್ರೆಸ್ ಸರ್ಕಾರ ಲೂಟಿಯನ್ನ ನಿಲ್ಲಿಸೋದಿಲ್ಲೋ ಅಲ್ಲಿವರೆಗೂ ನಮ್ಮ ಹೋರಾಟ ನಡೀತೈತೆ. ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು, ಕಾಂಗ್ರೆಸ್ ದುರಾಡಳಿತ ಹೋಗ್ಬೇಕು, ಇದು ನಮ್ಮ ಬೇಡಿಕೆ. ಪ್ರಾಸಿಕ್ಯೂಷನ್ ವಿಚಾರದ ಬಗ್ಗೆ ರಾಜ್ಯಪಾಲರ ನಡೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಜೊತೆಗೆ ಕಾಂಗ್ರೆಸ್ ನಾಯಕರು ಆರೋಪವನ್ನ ಮಾಡ್ತಾ ಇದ್ದಾರೆ, ಅಧಿಕಾರ ದುರುಪಯೋಗ ಪಡ್ಕೊಳ್ತಾ ಇದ್ದಾರೆ ರಾಜಭವನದಲ್ಲಿ. ನೋಡಿ, ಹಿಂದೆ ಯಡಿಯೂರಪ್ಪನವರು ಮೇಲೆ ಇದೇ ರೀತಿ ಪ್ರೈವೇಟ್ ಕಂಪ್ಲೇಂಟ್ ಆಗಿತ್ತು. ಅವಾಗ ಜೈಲಿಗೆ ಹಾಕಿದ್ರಲ್ಲ ಯಡಿಯೂರಪ್ಪನವ್ರನ್ನ. ಇದೇ ಕಾಂಗ್ರೆಸ್ ಅವ್ರು ತಾನೆ, ಇದೇ ಕಾಂಗ್ರೆಸ್ ಅವರು. ಇವಾಗ ಹೆಂಗೆ ಕೇಳ್ತಾರೆ ಅವರು? ಇವಾಗ ನಾವು ರಾಜಭವನ ಅವ್ರದ್ದು ಕಾನೂನು ಏನಿದೆ ಆ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ತಾರೆ. ಇದಿಷ್ಟು ವಿಪಕ್ಷ ನಾಯಕರಾದ ಆರ್ ಅಶೋಕ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿಜಯನಾಥ್ ಜೊತೆ ಹೇಲನ್ ಸ್ವಾಮಿ, TV5 ಮದ್ದೂರು.